बोलो भारत माता की, बोलो भारत माता की, बोलो ಭಾರತ್ ಮಾತಾ ಕಿ. ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಆಪರೇಷನ್ ಸಿಂಧೂರ ಭಾಗ 2. ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ ಇಡೀ ಯುದ್ಧವನ್ನು ನಾನು ನಿಲ್ಲಿಸ್ತೆ ಅಂತ ಹೇಳ್ತಾರೆ. ಒಬ್ಬ ಇಡೀ ಜಗತ್ತಿನ ಹಿರಿಯಣ್ಣ ಅಂತ ಕರೆಸ್ಕೊಳ್ಳೋರು ಹೇಳ್ತಾರೆ ನಿಮ್ಮ ಜೊತೆ ವ್ಯಾಪಾರ ಮಾಡಲ್ಲ, ನೀವು ನಿಲ್ಲಿಸ್ಬೇಕು ಅಂತ. ನಥಿಂಗ್ ಬಟ್ ಥ್ರೆಟ್. ಈಗ ಹೇಳ್ತಾರೆ ನಾನು ಮಾತುಕತೆ ನಡೆಸ್ದೆ, ಪೂರ್ತಿ ನಂದಲ್ಲ ಅಂತಾರೆ. ಆದರೆ ಈ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಸ್ಪಷ್ಟಪಡಿಸ್ತಾ ಇಲ್ಲ. ವಕ್ತಾರರು ಹೇಳ್ತಾರೆ, ವಿದೇಶಾಂಗ ವಕ್ತಾರರು ಇಲ್ಲ ಅಮೆರಿಕದ ಮಧ್ಯ ಪ್ರವೇಶ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಒಬ್ಬ ಇಡೀ ಪ್ರಪಂಚದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಕ್ಕಂಥವ್ರು ಹಾಗಾದರೆ ಸುಳ್ಳು ಹೇಳ್ತಿದ್ದಾರೆ. ಆ್ಯಪಲ್ ಕಂಪ್ನಿನ ಇಂಡಸ್ಟ್ರೀಸ್ನ ಇಂಡಿಯಾದಲ್ಲಿ ತೆರೆಬೇಡಿ, ಘಟಕಗಳನ್ನು ತೆರೆಬೇಡಿ ಅಂತ ಓಪನ್ ಆಗಿ ಹೇಳ್ತಾರೆ. ನಥಿಂಗ್ ಬಟ್ ಇದು ಕೂಡ ಥ್ರೆಟ್ ಆಗಿರ್ತಕ್ಕಂಥದ್ದು. ಪಾಕಿಸ್ತಾನದ ಅಟ್ಟಹಾಸವನ್ನು ಮಟ್ಟ ಹಾಕ್ತಾರೆ ಅಂತ ಹೇಳಿದರು. ಅನೇಕರಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಹೇಳಿದರು ಈ ಬಾರಿ ಯುದ್ಧ ಆಗಲೇಬೇಕು, ಇದಕ್ಕೆ ಅಂತ್ಯ ಆಡಲೇಬೇಕು ಅಂತ ಹೇಳ್ತಿದ್ರು. ಎಲ್ಲರ ಮುಖದಲ್ಲಿ ನಿರಾಸೆ ಕಾಣ್ತಾ ಇದೆ. ಎಲ್ಲರ ಮುಖದಲ್ಲಿ ನಿರಾಸೆ ಕಾಣ್ತಿರ್ತಕ್ಕಂಥದ್ದು. ಕೆಲವೊಮ್ಮೆ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಯುದ್ಧವೇ ಪರಿಹಾರ ಅಲ್ಲ. ಯಾರೇ ಕೂಡ ಯುದ್ಧಕ್ಕೆ ಬೆಂಬಲವನ್ನು ಕೊಡ್ಬೋದು, ಯುದ್ಧದ ಬಗ್ಗೆ ಮಾತನಾಡ್ಬೋದು. ಯುದ್ಧದ ನಂತರದ ದುಷ್ಪರಿಣಾಮಗಳು ಅಷ್ಟಿಷ್ಟಲ್ಲ. ನಮ್ಮ ಕಣ್ಣು ಮುಂದೆ 2ನೇ ಮಹಾಯುದ್ಧದಲ್ಲಾಗಿರ್ತಕ್ಕಂಥ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿರ್ತಕ್ಕಂಥ ಅಣುಬಾಂಬ ಎಫೆಕ್ಟ್ ಇರ್ತಕ್ಕಂಥ ಯಾರೇ ಕೂಡ ಯುದ್ಧವನ್ನು ಪ್ರೀತಿಸ್ಬೋದು. ಆದರೆ ಯುದ್ಧದ ನಂತರ ಸಾವು, ನೋವು, ನಷ್ಟವನ್ನು ಭರಿಸೋದು ಅಷ್ಟು ಸುಲಭದ ಮಾತಲ್ಲ. ಎಸ್, ಪಾಕಿಸ್ತಾನ ಉಗ್ರರನ್ನು ಬೆಳೆಸ್ತಾ ಇದೆ. ಭಯೋತ್ಪಾದಕ ರಾಷ್ಟ್ರ ಆಗಿರ್ತಕ್ಕಂಥದ್ದು, ಭಿಕ್ಷುಕ ರಾಷ್ಟ್ರ ಆಗಿರ್ತಕ್ಕಂಥದ್ದು. ನಾವು ಭಯೋತ್ಪಾದಕರ ಅಟ್ಟಹಾಸವನ್ನು ಮಟ್ಟ ಹಾಕಬೇಕಾಗಿರುವಂಥದ್ದು. ಇನ್ನೂ ಕೂಡ ಇದು ಇಲ್ಲಿಗೆ ನಿಂತಿಲ್ಲ, ಇದು ಕೂಡ ಇನ್ನೂ ಮುಂದುವರುತ್ತೆ. ಹಿಂದೆ ಕಾರ್ಗಿಲ್ ಯುದ್ಧ ಆದಂಥ ಸಂದರ್ಭದಲ್ಲಿ ಅವತ್ತಿನ ಪ್ರಧಾನಿ ಆದಂಥವರು NDA ಸರ್ಕಾರದ ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿಯವರು ಕಾರ್ಗಿಲ್ ಯುದ್ಧ ಗೆದ್ದ 3ನೇ ದಿನದಲ್ಲಿ ಒಂದು ಪರಾಮರ್ಶೆ ಅಂತ ಒಂದು ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿ ಇಡೀ ಯುದ್ಧದ ಆಗುಹೋಗುಗಳು, ಯುದ್ಧ ಯಾವ ರೀತಿ ಆಯಿತು, ನಾವು ಯಾವ ರೀತಿ ಗೆದ್ವಿ, ಸೈನಿಕರ ಸವಾಲುಗಳೇನಿತ್ತು, ಸೈನಿಕರ ಸಾಹಸಗಳೇನಿತ್ತು, ಎಲ್ಲವನ್ನು ಕೂಡ ಬಿಡಿಸಿ ಹೇಳಿದರು. ಜೊತೆಗೆ ಲೋಕಸಭೆಯ ಅಧಿವೇಶನದಲ್ಲಿ ಕೂಡ ವಿವರವಾಗಿ ಹೇಳಿದರು. ಹಾಗಾಗಿ ಅವತ್ತು ದೂರದೃಷ್ಟಿಯಿಂದ ವಾಜಪೇಯಿಯವರು ಸರ್ವಪಕ್ಷ ಸಭೆಯನ್ನು ಕರೀರಿ, ವಿಶೇಷ ಅಧಿವೇಶನದಲ್ಲಿ ಮಾತನಾಡಿದ್ರು. ಆದರೆ ಈಗಿನ ಪ್ರಧಾನಿಗಳು ಯಾಕೆ ಕರೀತಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಈ ಬಗ್ಗೆ ಕಾಂಗ್ರೆಸ್ನ ನಾಯಕರ ಬಳಿ ನಾನು ಮೊದಲು ಹೋಗ್ತೀನಿ. ಎಲ್ಲ ಒಂದು ಕಡೆ ತಾವು ಕೂಡ ಆರಂಭದಲ್ಲಿ ಯುದ್ಧೋನ್ಮಾದದಲ್ಲಿದ್ರಿ, ನಂತರ ಟ್ರಂಪ್ ಹೇಳಿದ ತಕ್ಷಣ ನಿಲ್ಲಿಸಿದ್ದು ಯಾಕೆ ಅಂತ ನೀವೇ ಪ್ರಶ್ನೆಯನ್ನು ಮಾಡಿದ್ರಿ. ನೋಡಿ, ಭಾರತದ ಒಂದು ವಿಚಾರದೊಳಗಡೆ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡುವಂಥ ಈ ಸಂದರ್ಭದಲ್ಲಿ ಪಹಲ್ಗಾಮ್ನಲ್ಲಿ ಹತ್ಯೆ ಆಗಿರುವಂಥ ಭಾರತೀಯರಿಗೆ ನ್ಯಾಯ ದೊರಕಬೇಕು. ಇಂಥ ಸಂದರ್ಭದಲ್ಲಿ ಯುದ್ಧವನ್ನು ಆರಂಭ ಮಾಡಿದ ನಂತರ, ಪಾಕಿಸ್ತಾನದ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿದ ನಂತರ, ಆ 4 ದಿನಗಳ ನಂತರ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿಬಿಟ್ಟು ನಾನು 2 ದೇಶದ ಪ್ರಧಾನಿಗಳ ಜೊತೆಗೆ ಮಾತಾಡಿದ್ದೀನಿ, ಇವತ್ತಿಂದ ಸೀಸ್ ಫೈರ್ ಅಂತ ಹೇಳ್ಬಿಟ್ರೆ ಈ ದೇಶದ ಅಸ್ಮಿತೆ ಎಲ್ಲೋಬೇಕು. ನಮ್ಮ ಭಾರತದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳ್ತಾಯಿದ್ರು. ಒಬ್ಬ ವಿಶ್ವಗುರು ಅಮೇರಿಕದ ಡೊನಾಲ್ಡ್ ಟ್ರಂಪ್ ಮಾತು ಕೇಳಿಕೊಂಡು ಯುದ್ಧವನ್ನು ನಿಲ್ಲಿಸ್ತಾರೆ ಅಂದರೆ ಇದು ಯಾವ ಮಟ್ಟದ ಒಂದು ಭಾರತಕ್ಕೆ ಹಿನ್ನಡೆ ಅಂತ. ಆರ್ಥಿಕವಾಗಿ 150% ಟ್ಯಾಕ್ಸನ್ನು ವಿಧಿಸ್ತಾ ಇದ್ದೀರಾ, ನಾವು ಟ್ಯಾಕ್ಸ್ ಯುದ್ಧ ಮಾಡ್ತೀವಿ, ತೆರಿಗೆ ಯುದ್ಧ ಮಾಡ್ತೀವಿ ಅಂತ ಅಮೇರಿಕದ ಡೊನಾಲ್ಡ್ ಟ್ರಂಪು ಹಿಂದೆನೇ ಹೇಳಿದರು. ಭಾರತದ ಸರಕುಗಳಿಗೆ ಪ್ರತಿ ಸುಂಕವನ್ನು ವಿಧಿಸ್ತೀವಿ ಅಂತ ಹೇಳಿದರು. ಅದ್ರ ಬಗ್ಗೆ ಪ್ರಧಾನಮಂತ್ರಿ ಮಾತಾಡಲಿಲ್ಲ. ಇವತ್ತು ಈ ದೇಶವನ್ನು ಒಗ್ಗಟ್ಟಿಂದ ತೊಗೊಂಡೋಗ್ಬೇಕಾಗಿದ್ದಂಥ ಜವಾಬ್ದಾರಿ ಪ್ರಧಾನಮಂತ್ರಿಗಳ ಮೇಲೆ ಇತ್ತು. ಆದರೆ ಅವರು ಇವತ್ತವರೆಗೂ ಸರ್ವಪಕ್ಷದ ಸಭೆಯನ್ನು ಕರೀತಾ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವ್ರಿಗೆ ಕ್ರೆಡಿಟನ್ನು ಕೊಡ್ತಾಯಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು, ಕಂದಾರ್ ವಿಮಾನ ಅಪಹರಣ ಆಯಿತು, ಅದಾದ ನಂತರ ಕಾರ್ಗಿಲ್ ಯುದ್ಧ ಆಯಿತು, ಶವಪೆಟ್ಟಿಗೆ ಹಗರಣ ಕೂಡ ಮಾಡಿದ್ರು. ಇದೆಲ್ಲದಕ್ಕೂ ವಾಜಪೇಯಿ ಅವರು ಉತ್ತರ ಕೊಡ್ತಾಯಿದ್ರು. ನರೇಂದ್ರ ಮೋದಿ ಅವ್ರ ಥರ ಓಡೋಗ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಮಾಧ್ಯಮದವ್ರು 8 PM ಕರೆಕ್ಟಾಗಿ 8 ಗಂಟೆಗೆ TV ಮುಂದೆ ಬಂದು ನಿಂತ್ಕೊಂಡು ಕುತ್ಕೊಂಡ್ಬಿಟ್ಟು ಟೆಲಿಪ್ರಾಂಪ್ಟರ್ ಹಾಕೊಂಡು ಮಾತಾಡಿ ಹೋಗ್ಬಿಡ್ತಾರೆ. ಆದರೆ ಇವತ್ತವರೆಗೂ ಮಾಧ್ಯಮದ ಪತ್ರಿಕಾಗೋಷ್ಠಿಯನ್ನು ಎದುರಿಸುವಂಥ ಶಕ್ತಿ ಅವ್ರಿಗಿಲ್ಲ. ನಾವು 1971ನೇ ಇಸ್ವಿನಲ್ಲಿ ಇವತ್ತು ಇಡೀ ಭಾರತದ ಜನ ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ನೆನಪು ಮಾಡ್ಕೊತಾ ಇದ್ದಾರೆ, ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದ್ರು ಅಂತ ಒಂದು ಸಂದರ್ಭ ಈ ರೀತಿ ಸಿಕ್ಕಿದ್ದಾಗ ನರೇಂದ್ರ ಮೋದಿ ಅವರು ಆ ಸಂದರ್ಭವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ ಸರ್, ಭಾಳಷ್ಟು ಚರ್ಚೆ ಆಗ್ತಿದೆ. ಬಹುಶಃ ಈ ಜನ್ರೇಷನ್ಗೆ ಅವ್ರಿಗೆ ಇಂದಿರಾ ಗಾಂಧಿ ನೆನಪಿರಲಿಲ್ಲ. ಆದರೆ ಈ ಒಂದು ಆಪರೇಷನ್ ಸಿಂಧೂರದ ನಂತರ ನಡೆದಂಥ ಬೆಳವಣಿಗೆ ಮುಖಾಂತರ ಇಂದಿರಾ ಗಾಂಧಿಯನ್ನು ಮತ್ತೆ ಈ ದೇಶದ
ಜನರು ಅನೇಕರು ನೆನಪು ಮಾಡ್ತಾರೆ. ಈ ಜನ್ರೇಷನ್ ಕೂಡ ಇಂದಿರಾ ಗಾಂಧಿ ಯಾರು ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಸ್ನೇಹವನ್ನು ಎಲ್ಲೊಂದು ಕಡೆ ಮಿಸ್ಯೂಸ್ ಮಾಡ್ಕೊಂಡ್ರಾ? ಸರ್, ಡೊನಾಲ್ಡ್ ಟ್ರಂಪ್ ಮಿಸ್ಯೂಸ್ ಮಾಡ್ಕೊಂಡ್ರಾ ಇಲ್ಲ ಬೇರೆ ಪಾಕಿಸ್ತಾನ ಮಿಸ್ಯೂಸ್ ಮಾಡ್ಕೊಂತ ಅನ್ನೋದು ಪ್ರಶ್ನೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ನ ಹೇಳಿಕೆಗಳಲ್ಲಿ ದ್ವಂದ್ವ ಇದೆ. ಮೊದಲೇ ತಾವು ಹೇಳಿದಂಥದ್ದಕ್ಕೆ ಕೇಳಿಸ್ಕೊಬೇಕ್ರಿ, ಕೇಳಿಸ್ಕೊಳ್ಳೋಂಥ ತಾಳ್ಮೆಯಿಂದ ಇರಬೇಕು. ಸರ್, ಇವಾಗ ಇವ್ರು ಹೇಳ್ತಾ ಇದ್ದಾರೆ ಇಂದಿರಾ ಗಾಂಧಿ ಬಗ್ಗೆ ತುಂಬಾ ತಾವು ವ್ಯಾಖ್ಯಾನ ಮಾಡ್ತಾ ಇದ್ರಲ್ಲ ಸರ್. 71ನೇ ಇಸ್ವಿನಲ್ಲಿ ಯುದ್ಧ ಮಾಡಬೇಕಾದಾಗ 93,000 ಜನ ಸೈನಿಕರು ಸೆರೆ ಸಿಕ್ಕಿದ್ದರು. 54 ನಾನು ಹೇಳ್ತೀನಿ ನಿಮಗೆ ಒಂದು ತಿಳ್ಕೊಳ್ಳಿ, ತಾವು ಒಂದು ತಿಳ್ಕೊಬೇಕು, ನೀವೆಲ್ಲ ಎಜುಕೇಟೆಡ್ಸ್ ಇದ್ದೀರಾ. ಯಾವುದೇ ದೇಶದ ಯುದ್ಧ ಆದ್ರೆ ಒಂದು ನಿಮಿಷ ಅಲ್ಲಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಬೇಕಾಗುತ್ತೆ ಸರ್. ಅದಲ್ಲಿ ತಪ್ಪು ಸಂದೆ ನೋಡಿ, ಒಂದು ನಾನು ಹೇಳ್ತೀನಿ ನಿಮ್ಮೆಲ್ಲರಿಗೂ ಸೇರಿದಾಗ ಯಾವುದೇ ದೇಶದ ಯುದ್ಧ ಆದರೆ ಎರಡೂ ದೇಶಗಳಲ್ಲಿ ಸೈನಿಕರನ್ನ ಸೆರೆ ಹಿಡಿದ್ರೆ ಇದು ವಿಶ್ವಸಂಸ್ಥೆಯ ನಿಯಮ ಇರ್ತಕ್ಕಂಥದ್ದು. ಜಿನಿವಾ ಒಪ್ಪಂದದ ಪ್ರಕಾರ ಅವರು ನಮಗೆ ಕೊಡಬೇಕು, ನಮ್ಮನ್ನು ಕೊಡಬೇಕು. ಅಲ್ಲ ಷರತ್ತಿಲ್ದಲೇ. ಹೌದು ನೋಡಿ, ನಮ್ಮ ಒಂದು ನಿಮಿಷ, ನಮ್ಮ BSF ಯೋಧನನ್ನ ಅವ್ರು ಏನಾದರೂ ಮುಟ್ಟಿದ್ರೆ ಇಡೀ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡ್ಬೋದು. ಈಗ 93,000 ಜನ ಪ್ರಿಸನರ್ಸ್ ಆಫ್ ವಾರ್ ಇದ್ದಾಗ 54 ಭಾರತೀಯರು ಕೂಡ ಪ್ರಿಸನರ್ ಆಫ್ ವಾರ್ ಇದ್ರು. ಆದ್ರೆ ಗೆದ್ದಾದ ಮೇಲೆ ನೀವು ಹೇಳ್ತಾ ಇದ್ದೀರಲ್ಲ ಅಗ್ರಿಮೆಂಟ್ ಅಂತ ಅಂದ್ಬಿಟ್ಟು, ಇವತ್ತಾಗಿರುವಂಥದ್ದು ಇಟ್ಸ್ ಎ ಜಸ್ಟ್ ಹಾಲ್ಟ್. ಏನಂತ ಕದನ ವಿರಾಮ ಅನ್ನೋದು ಆಲ್ಟ್ ಅಂತ, ಇಟ್ಸ್ ನಾಟ್ ಟರ್ಮಿನೇಟೆಡ್. ಆದರೆ ಅವತ್ತು ಶಿಮ್ಲಾ ಅಗ್ರಿಮೆಂಟ್ ಆಯಿತು. ಇಟ್ ಈಸ್ ಬಿಟ್ವೀನ್ ದ 2 ಪ್ರೈಮ್ ಮಿನಿಸ್ಟರ್ಸ್. ಇವತ್ತು ಯಾವ ಪ್ರೈಮ್ ಮಿನಿಸ್ಟರ್ಸ್ ಅಗ್ರಿಮೆಂಟ್ ಆಗಿದೆ? ಇವತ್ತಾಗಿರುವಂಥದ್ದು ಇಟ್ ಈಸ್ ಜಸ್ಟ್ ಅನ್ ಆಲ್ಟ್. ಆಗಿರ್ಬೇಕಾದಾಗ 54 ಜನ, ಒಂದು ನಿಮಿಷ ಕೇಳಿಸ್ಕೊಡ್ರಿ, 54 ಜನದ ಭಾರತೀಯರನ್ನ ಪ್ರಿಸನರ್ಸ್ ಇದ್ರೆ ವಾಪಸ್ ತಗೊಂಡೇ ಇಲ್ಲ. ಆಮೇಲೆ ಹೇಳಿ ಸರ್, ಇವ್ರು ತಿಳ್ಕೊಬೇಕಾಗತ್ತೆ, ಕಳೆದ 30 ವರ್ಷಗಳಿಂದ ಏನು ಇಡೀ ವಿಶ್ವ ಭೂಪಟದಲ್ಲಿ ಏನಂತಾರೆ ದೊಡ್ಡ ಆತಂಕವಾದಿಗಳಿದ್ರು, ಭಯೋತ್ಪಾದಕರಿದ್ರು, ಅವರನ್ನ ಒಂದೇ ಒಂದು ಏರ್ ಸ್ಟ್ರೈಕ್ ನಲ್ಲಿ ಅವರನ್ನ ಹೊಡೆದು ಬಿಸಾಕಿರುವಂತದ್ದು ಇದು ನಮ್ಮ ಭಾರತದ ಇದ್ದಂಥದ್ದು. ಇವರ ಏನು 30 ವರ್ಷದಿಂದ ಅಬುಲ್ ಹಸೀಫ್ ಆಗ್ಬೋದು, ಇವರೆಲ್ಲ ಆಗ್ಬೋದು, ಕಂದ ಇದ್ದಕ್ಕೆ ಆಗ್ಬೋದು, ಇವರೆಲ್ಲ ಏನಿದ್ರು ಅವರನ್ನ ಇಡೀ ವಂಶನ ನಿರ್ಮಾಣ ಮಾಡಿದಂಥದ್ದು. ನೀವು ಹೇಳಿದ್ರಿ ಆಲ್ ಪಾರ್ಟಿ ಮೀಟಿಂಗ್ ಅಂತ. ಸರ್, ಪಾಕಿಸ್ತಾನದ ಆಲ್ ಪಾರ್ಟಿ ಮೀಟಿಂಗ್ ಸದನದಲ್ಲಿ ಅವರ ಶಾಸಕರಾಗ್ಬೋದು, ಸಂಸದರಾಗ್ಬೋದು ಅಳ್ತಾ ಇದ್ದಾರೆ, ನಮ್ಮನ್ನ ಭಾರತದ ಕ್ಷಿಪಣಿಯಿಂದ ರಕ್ಷಿಸಿ ಅಂತ ಗೋಗೆರ್ತಾ ಇದ್ದಾರೆ. ಇದು ಭಾರತದ ತಾಕತ್ತು, ಇದು ಹೊಸ ಭಾರತದ ಮೋದಿಯ ತಾಕತ್ತು. ಈ ತರ ಇರ್ಬೇಕಾದಾಗ ಇವ್ರಿಗೆ ಹೇಳ್ಬೇಕಾಗತ್ತೆ, ಇವ್ರಿಗೆ ಪಾಪ ಪಾಕಿಸ್ತಾನದ ಇವ್ರ ಅಣ್ತಂದಿರೋ ಇದಾಗಿದಾರಲ್ಲ, ಇವ್ರು ಅವ್ರಿಗೋಸ್ಕರ ಕಣ್ಣೀರು ಸುರಿಸ್ತಾ ಇದ್ದಾರೋ, ಭಾರತಕ್ಕೋಸ್ಕರ ಕಣ್ಣೀರು ಸುರಿಸ್ತಾ ಇರೋ ಅಂತ ಕೇಳ್ಬೇಕಾಗತ್ತೆ. ಈ ತರ ಪಾಕಿಸ್ತಾನ ಕಣ್ಣೀರು ಸುರಿಸುವಂತವ್ರಿಗೆ ಗುಲಾಮರು ಅಂತ ಹೇಳ್ಬೇಕೆ ಹೊರತು, ನೀವು ದೇಶ ಹುಟ್ಟಾಗ್ಲೂ ಗುಲಾಮರೇ, 75 ವರ್ಷ ಆದಾಗ್ಲೂ ಇವಾಗ್ಲೂ ಗುಲಾಮರೇ. ಪಾಕಿಸ್ತಾನನ ಪುಡಿಗಟ್ಟಬೇಕಾಗಿತ್ತು ಅಂತ ಎಲ್ಲರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಇದು ಯಾವಾಗಲೂ ಇದು ಮುಂದುವರಿತಾನೆ ಇರ್ತಕ್ಕಂಥದ್ದು. ಇದು ಒಳ್ಳೆ ಸಮಯ ಇತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ನಿಮ್ಮ ಪ್ರಕಾರ ಪಾಕಿಸ್ತಾನವನ್ನು ಪುಡಿಗಟ್ಟಬೇಕಾಗಿತ್ತಲ್ವಾ? 100% ಸರ್. 1948 ಇದ್ದಿದ್ದು ಭಾರತ ಬೇರೆ, ಇವತ್ತಿರೋ ಭಾರತ ಬೇರೆ ಆಯ್ತಾ. ಇವತ್ತು ನಾವು ಮನಸ್ಸು ಮಾಡಿದ್ರೆ 2 ಅವರ್, ಓನ್ಲಿ 2 ಅವರ್ಸ್ POK ನಮ್ಮದು, 4 ಅವರ್ ಲಾಹೋರಲ್ಲಿ ನಮ್ಮ ಬಾವುಟ ಹಾರಿಸ್ಬೋದು ಆಯ್ತಾ. ಇನ್ನೊಂದು ಇವತ್ತು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ನಾವು ಇಸ್ಲಾಮಾಬಾದಲ್ಲಿ ನಮ್ಮ ಧ್ವಜ ಹಾರಿಸಿ ಫುಲ್ ಪಾಕಿಸ್ತಾನವನ್ನು ಆಕ್ಯುಪೈ ಮಾಡಬಹುದು. ಆದರೆ ಇವಾಗ ಅವ್ರು ಪಾಕಿಸ್ತಾನ DGM ರಿಕ್ವೆಸ್ಟ್ ಮಾಡಿ ಸೀಸ್ಫೈರ್ಗೋಸ್ಕರ ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ನಿಲ್ಲಿಸಿದ್ದಾರೆ ಅಷ್ಟೇ. ಮೋಸ್ಟ್ಲಿ ಇನ್ನೂ ಇದು ಮುಗಿಯೋದು ಇಲ್ಲ. ಯಾಕಂದರೆ ಪಾಕಿಸ್ತಾನವರು ಈ ಜನ್ಮದಲ್ಲಿ ತಿತ್ಕೊಳ್ಳಲ್ಲ, ಅವ್ರ ನರಿ ಬುದ್ಧಿ ಅವ್ರು ಬಿಡಲ್ಲ. ಯಾವುದೇ ಕಾರಣಕ್ಕೂ ಮತ್ತೆ ತಪ್ಪು ಮಾಡ್ತಾರೆ, ಮತ್ತೆ ಯುದ್ಧ ಆಗೇ ಆಗುತ್ತೆ. ಈ ಬಾರಿ POK ಅಥವಾ ಮುಕ್ಕಾಲು ಭಾಗ ಪಾಕಿಸ್ತಾನ ಇಲ್ಲ ಪೂರ್ತಿ ಪಾಕಿಸ್ತಾನ ಇಂಡಿಯಾ ವಶಕ್ಕೆ ಬಂದೇ ಬರುತ್ತೆ. ಯಾಕೆ ಡೊನಾಲ್ಡ್ ಟ್ರಂಪ್ ನಮ್ಮ ದೇಶಕ್ಕೆ ಮಧ್ಯಪ್ರವೇಶ ಮಾಡಬೇಕು ಮಹೇಶ್ ಅವರೇ? ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ದೇಶದ ಜನತೆಯನ್ನು ಅಲ್ಲಿ ಯಾರು ಹೋಗಿ ವಾಸ ಆಗಿದ್ರು ಅವ್ರಿಗೆ ಚೈನ್ ಹಾಕಿ ಕಳಿಸಿದ್ರು. ಇವತ್ತು ಅವ್ರ ಮಾತನ್ನು ಕೇಳಿಕೊಂಡು ನಾವು ಇವತ್ತು ಯುದ್ಧ ವಿರಾಮ ಘೋಷಣೆ ಮಾಡಿದ್ರೆ ಅಂದರೆ ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಭಾರತೀಯನಾಗಿ ಹುಟ್ಟಿರೋದಕ್ಕೆ ನಾನು ನಾಚಿಕೆ ಪಡ್ತಾ ಇದ್ದೀನಿ. ಇದು ಯಾವ ರೀತಿ ಯುದ್ಧ ಸ್ಟಾರ್ಟ್ ಆಯಿತೋ ಅದೇ ರೀತಿ ಅಂತ್ಯವಾಗಿ ಸರ್ವ ಪಕ್ಷಗಳನ್ನು ಸಭೆಯನ್ನು ಕರೆದು ಎಲ್ಲ ಜನರ ಒಮ್ಮತದಿಂದ ಯುದ್ಧ ನಡಿಬೇಕಾಗಿತ್ತೆ ಹೊರತು ಏಕ ವ್ಯಕ್ತಿಯಿಂದ, ಅದು ಡೊನಾಲ್ಡ್ ಟ್ರಂಪ್ನಂತ ಒಬ್ಬ ವ್ಯಕ್ತಿಯಿಂದ
ನಮ್ಮ ದೇಶ ಒಂದು ಹಿಂದೆ ಹೆಜ್ಜೆ ಇಟ್ಟಿದೆ ಅನ್ನೋದು ನನಗೆ ತುಂಬ ಅವಮಾನಕರವಾದ ವಿಷಯ ಆಗಿದೆ ಇವತ್ತು. ಕಾಂಗ್ರೆಸ್ನವರು ಯಾವತ್ತೂ ಕೂಡ ಈ ತರ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳಿಗೆ ಯಾವತ್ತೂ ಕಾಂಗ್ರೆಸ್ 10 ವರ್ಷ UPA ಸರ್ಕಾರ ಯಾವತ್ತೂ ಹೊಡೆದಿಲ್ಲ, ನಮಗೆ ಗೊತ್ತಿದ್ದಂಗೆ. ಅಲ್ಲ, ನೀವು ಮಾತಾಡ್ತಿರೋದೇ ತಮಾಷೆ ಆಗಿದೆ. ಹೌದು. 60 ವರ್ಷ ಕಾಂಗ್ರೆಸ್ ಇತ್ತು ರೀ. ಪಾಕಿಸ್ತಾನ ಇಬ್ಬಾಗ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ನೀವು ಏನ್ ಮಾತಾಡ್ತಿದ್ರಿ? ನಾನು ಉಗ್ರರ ಬಗ್ಗೆ ಮಾತನಾಡ್ತಿದ್ದೀನಿ. ನಾನು ಉಗ್ರರ ಬಗ್ಗೆ ಉಗ್ರರ ನೆಲೆಗಳಿಗೆ ನುಗ್ಗಿ ಹೊಡೆದ್ರು. ಪಾಪ ನಿಮಗೆ ತಡ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ. ಕಾಂಗ್ರೆಸ್ ಅವಧಿಯಲ್ಲಿ ನಡೆದೇ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ನಡೆದಿದೆ. ಪ್ರಚಾರ ಮಾಡಿಲ್ಲ ಅಂತದ್ದು ಎಷ್ಟೋ ನಡೆದಿದೆ. ಯುದ್ಧ ಬೇಕಾ ಬೇಡವಾ? ಕಾಂಗ್ರೆಸ್ ಯುದ್ಧದ ಪರ್ವ ಇದೆಯಾ ವಿರುದ್ಧ ಇದೆಯಾ ಅಂತ ನೀವು ಕೇಳಿದ್ರಿ. ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಯುದ್ಧದ ಪರವಾಗಂತೂ ನಾನಿಲ್ಲ. ಯಾಕೆ? ಯುದ್ಧ ಬೇಡ ಅಂದಿದ್ ಕೂಡಲೇ ಶಾಂತಿ ದೂತ್ರ ನೀವು, ಯುದ್ಧ ಬೇಡವಾ ನಿಮ್ಗೆ? ಹಂಗಾರೆ ನಮ್ಮನ್ನ ಬಂದು ಹೊಡೆದೋದ್ರು ಕೂಡ ನಾವು ನೋಡ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಅಂತಾರೆ. ಇಲ್ಲ, ಯುದ್ಧದಿಂದ ಆಗುವಂತ ಅನಾಹುತಗಳ ಬಗ್ಗೆ ಕಾಳಜಿ ಇದೆ. 5 ಟ್ರಿಲಿಯನ್ ಎಕಾನಮಿ ಬೇಕಾ ಬೇಡವಾ ನಿಮ್ಗೆ? 5 ಟ್ರಿಲಿಯನ್ ಎಕಾನಮಿ ಬೇಕು ಅನ್ನೋದಾದ್ರೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ರೀ. ಇವಾಗ ವಾಪಸ್ ಉಲ್ಟಾ ನಮ್ಮನ್ನು ಕೇಳ್ತಾರೆ. ಇಂದಿರಾ ಗಾಂಧಿ ಹೋಗ್ಬಿಟ್ಟು ಯುದ್ಧ ಮಾಡ್ಕೊಂಡ್ ಬಂದ್ರಲ್ಲ, ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ರಾ? ಇಂದಿರಾ ಗಾಂಧಿಯ ಕಾಲಘಟ್ಟದಲ್ಲಿ ಆದಂತ ಯುದ್ಧಗಳಿಗೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. ಭಾರತ ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರ. ಭಾರತ ಇವತ್ತು ಯುದ್ಧಕ್ಕೆ ಬಿದ್ದಿದ್ದೇ ಆದ್ರೆ ಬೀಳುವಂತ ಸ್ಯಾಂಕ್ಷನ್ಗಳ ಬಗ್ಗೆ ನಾವು ಮಾತಾಡಬೇಕು, ಆಗುವಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಎಲ್ಲ ತಯಾರಾಗಿದ್ದೀರಾ? 5 ಟ್ರಿಲಿಯನ್ ಎಕಾನಮಿ ಬೇಕಾ ಇಲ್ಲ ಯುದ್ಧ ಬೇಕಾ ನಿಮ್ಗೆ? ಹಂಗಾರೆ ನಾವು ಸುಮ್ಮನೆ ಕೂತ್ಕೋಬೇಕಂದ್ರೆ ಅದಕ್ಕೂ ಪರಿಹಾರ ಇದೆ ಸ್ವಾಮಿ. ಪ್ರಾಕ್ಸಿ ಯುದ್ಧಗಳು. ಅಮೆರಿಕವೇ ನೇರ ಯುದ್ಧಗಳನ್ನು ಮಾಡಲ್ಲ ರೀ. ನಾವ್ಯಾಕ್ರಿ ನೇರ ಯುದ್ಧ ಮಾಡಬೇಕು? ಚೀನಾ ನೇರ ಯುದ್ಧ ಮಾಡಿದೇನ್ರಿ? ಎಲ್ಲಾದ್ರೂ ಮಾಡಿದ್ಯಾ ಇಷ್ಟು ವರ್ಷದಲ್ಲಿ? 45 ನಂತರ, ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಚೈನಾ ಎಲ್ಲಾದ್ರೂ ನೇರ ಯುದ್ಧ ಮಾಡಿದ್ಯಾ? ಎಲ್ಲಾ ಪ್ರಾಕ್ಸಿ ಯುದ್ಧಗಳೇ. ನಾವು ಜಗತ್ತಿನ ಸೂಪರ್ ಪವರ್ ಆಗ್ಬೇಕು ಅಂದ್ರೆ ಒಂದೇ ದಾರಿ, ಪ್ರಾಕ್ಸಿ ಯುದ್ಧಗಳು. ನೇರ ಯುದ್ಧವನ್ನ ಮಾಡಿದ್ರೆ ನಮ್ಗೆ ಎಲ್ಲಿಗೂ ಉಳಿಗಾಲ ಇಲ್ಲ. ಸರ್, 150 ಕೋಟಿ ಭಾರತೀಯ ಜನರು ಬಯಸಿದ್ದು ಕದನ ವಿರಾಮ ಅಲ್ಲ, ಪಾಕಿಸ್ತಾನದ ನಿರ್ನಾಮ. ಯಾಕೆ ಮೋದಿ ಅವರು ಯುದ್ಧ ಮಾಡಲಿಲ್ಲ? ಎಲ್ಲಾ ಪಕ್ಷಗಳವರು ಬೆಂಬಲ ಕೊಟ್ರು. ನೀವು ನುಗ್ಗಿ ಪಾಕಿಸ್ತಾನ ನಿರ್ನಾಮ ಮಾಡಿ ಅಂತ ನಮ್ಮ ಮೋದಿ ಅವರು ಏನ್ ಮಾಡಿದ್ರು? ಯಾವ್ದೋ ಒಬ್ಬ ಟ್ರಂಪ್ ಮಾತು ಹೇಳ್ಕೊಂಡು ಯುದ್ಧ ನಿಲ್ಲಿಸ್ಬಿಟ್ರು. ಸರ್, ಕೋಟ್ಯಾಂತರ ಭಾರತೀಯರ ಕನಸಿಗೆ ತಣ್ಣೀರು ಹರಿಸಿದ್ದಾರೆ. ಇದು ನಾವು ಸಹಿಸಲ್ಲ. ಎಂತ ದೋಸ್ತಿ ಇವ್ರದ್ದು ಎಂತ ದೋಸ್ತಿ? ಇಡೀ ಭಾರತ ದೇಶದ ಮಾನ ಮರ್ಯಾದೆಯನ್ನ ತಗೊಂಡೋಗಿ ಹಡವಿಟ್ಟು ಕದನ ವಿರಾಮ ಘೋಷಿಸ್ತಕ್ಕಂತ ದೋಸ್ತಿನ ಇವ್ರದ್ದು. ಎಲ್ಲೋ ಒಂದು ಕಡೆ ಇವತ್ತು ಇವ್ರು ಹೇಳ್ತಾರಲ್ವಾ, ಆಯ್ತು ಏನು ಇಂದಿರಾ ಗಾಂಧಿ ಅವ್ರು ಮಾಡ್ಲಿಲ್ಲ,